ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ರಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ಮೊದಲೇದಾಗಿ ಹೇಳ್ತಾ ಇದ್ದೀನಿ, ಫಾಲೋ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ 625 ಆಗಿದೆ, ಆದಷ್ಟು ಬೇಗ 1000 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿ. ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು, ಹಾಗೆ ಆಯುಧ ಪೂಜೆಯ ಹಬ್ಬದ ಶುಭಾಶಯಗಳು. ಮತ್ತೊಂದು ಹೇಳಬೇಕು ಅಂತಂದರೆ ಗಾಂಧಿ ಜಯಂತಿಯ ಶುಭಾಶಯಗಳು. ಮೂರು ಒಟ್ಟಿಗೆ ಇರೋದ್ರಿಂದ ಮೊದಲನೇದಾಗಿ ಹೇಳ್ತಾ ಇದ್ದೀನಿ. ಹಾಗೆ ವಿಷಯಕ್ಕೆ ಬಂದ್ಬಿಡೋಣ. ಇವತ್ತು ಬಿಗ್ ಬಾಸ್ನ 2ನೇ ದಿನದ ಅಪ್ಡೇಟು ಏನಂತಂದರೆ, ಸ್ಟಾರ್ಟಿಂಗೇ ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನಂತಂದರೆ 3ನೇ ವಾರದೊಳಗಡೆ ಫೈನಲಿಸ್ಟ್ ಸೆಲೆಕ್ಟ್ ಆಗ್ತಾರೆ, ಹಾಗೆ ಲೂಸರ್ಗಳು ಗೊತ್ತಾಗ್ತಾರೆ. ನಾಮಿನೇಟ್ ಆಗೋರು ಹೋಗ್ತಾರೆ, ಒಟ್ಟಿಗೆ ಹೋಗ್ಬೋದು, ಒಬ್ಬೊಬ್ಬರಾಗಿ ಹೋಗ್ಬೋದು, ಜೋಡಿಯಾಗಿ ಹೋಗ್ಬೋದು ಅಂತ ಆಲ್ರೆಡಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದೊಂದು. ನಂತರ ಇಲ್ಲಿ ನಾಮಿನೇಷನ್ಗೆ ಸೆಲೆಕ್ಟ್ ಮಾಡಬೇಕಾದ್ರೆ ಮಲ್ಲು ಮತ್ತು ಜಾನ್ವಿ ಅನಿಸುತ್ತೆ, ಅವ್ರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನೀವೆಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ, ಹಾಗೆ ಬಿಗ್ ಬಾಸ್ ಮನೇಲಿ ನೀವು ಇದ್ದೀರಾ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಕಾಕ್ರೋಚ್ ಕೂಡ ಹೇಳ್ತಾರೆ. ಆ ಕಾಕ್ರೋಚ್ ಹೇಳೋ ತಕ್ಷಣವೇ ಮಾಳು ಮತ್ತು ಜಾನ್ವಿ ಅವರು ಮಾತಾಡ್ತಾರೆ, ಇಲ್ಲ ನಾವು ಮಾತಾಡ್ತಾ ಇದ್ದೀವಿ, ನಾವು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಾ ಇದ್ದೀವಿ, ಯಾರ ಜೊತೆ ಮಾತಾಡಬೇಕು ಅಷ್ಟೇ ಮಾತಾಡ್ತೀವಿ, ಎಲ್ಲರ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ, ನಮ್ಮ ಕೆಲಸಗಳಲ್ಲಿ ನಾವು ತೊಡಗಿಕೊಂಡಿವಿ. ಹಾಗೆ ನಾವು ಬಂದು ಈಗ 2 ದಿನ ಅಷ್ಟೇ ಆಗಿರೋದು, ಇಷ್ಟು ಬೇಗ ಯಾರು ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ, ಮುಂದಿನ ದಿನಗಳಲ್ಲಿ ನಾವು ಮಾತಾಡ್ತೀವಿ, ಎಲ್ಲರ ಜೊತೆ ಬೆರೀತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹಾಗೆ ಕರಿಬಸಪ್ಪ ಮತ್ತು ಇನ್ನೊಬ್ಬರು RJ ಇದಾರಲ್ಲ, ಅವ್ರನ್ನ ಇದು ಮಾಡ್ತಾರೆ. ಅವ್ರನ್ನೂ ಕೂಡ ಅದೇ ಕಾರಣಕ್ಕೊಂದು ಸೆಲೆಕ್ಟ್ ಮಾಡ್ತಾರೆ. ನಂತರ ನೀವು ಆ ಕೈಗೆ ಹಾಕಿದ್ದಂತಹ ಬೇಡಿನ ನೀವು ಕಳಚಿ ಓಡಾಡ್ತಾಯಿದ್ರಿ, ಆ ಕಾರಣದಿಂದಾಗಿ ಮನೆಯಲ್ಲಿರೋಂತಹ ದಿನಸಿ ಐಟಮು ಎಲ್ಲರಿಗೂ ಇದು ಎಫೆಕ್ಟ್ ಆಗಿದೆ, ಅದಕ್ಕೋಸ್ಕರ ನಿಮ್ಮನ್ನು ನ್ಯಾಮಿನೇಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿ ಉತ್ತರವಾಗಿ ಕರಿಬಸಪ್ಪ ಮತ್ತು RJ ಅವರು ಕೂಡ ಮಾತಾಡ್ತಾರೆ, ಇಲ್ಲ ನಾವು ನಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದೀವಿ, ಜಾಸ್ತಿ ಯಾರ ಹತ್ರನೂ ಮಾತಾಡ್ತಾ ಇಲ್ಲ ನಿಜ, ಮತ್ತು ಇನ್ನೊಂದು ನಾವು ಕೈಗೆ ಆ ಬೇಡಿನ ತೆಗೆದಿದ್ದು ತಪ್ಪು, ಇನ್ನೊಂದ್ಸಲಿ ಆ ಥರ ಆಗಲ್ಲ ಅಂತ ಅವರು ಕೂಡ ಹೇಳ್ತಾರೆ. ನಂತರದಾಗಿ ಮಹಾರಾಜರು ಮತ್ತು ಸೇನಾನಿಗಳು ಅಂತ 2 ವಿಭಾಗ ಮಾಡಿದ್ದಾರೆ. ಆ ವಿಭಾಗಗಳಲ್ಲಿ ಜೋಡಿ ಟೀಮು ಸೇನಾನಿಗಳು, ಒಂಟಿ ಟೀಮ್ ಇರೋದು ಮಹಾರಾಜರು. ಈ ಮಹಾರಾಜರ ಟೀಮ್ ಏನಿದೆ, ಆ ಟೀಮು ಗಿಲ್ಲಿ ನಟ ಮತ್ತು ಕಾವ್ಯನ ತುಂಬಾ ಟಾರ್ಗೆಟ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಗಿಲ್ಲಿ ನಟನ ತುಂಬ ಟಾರ್ಗೆಟ್ ಮಾಡಿದ್ದಾರೆ, ನೋಡಿದರೆ ಗೊತ್ತಾಗುತ್ತೆ. ಅದು ಪ್ರತಿ ಸಲ ಗಿಲ್ಲಿ ನಟನ್ನೇ ಬ್ಲೈಂಡ್ ಮಾಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂದ್ಕೊಂಡು. ಏನಾದರೂ ಆಮ್ಲೆಟ್ ತಗೊಬಂದಾಗ ಖಾರ ಜಾಸ್ತಿ ಹಾಕೋಬಾ ಅಂತಾರೆ, ಖಾರ ಜಾಸ್ತಿ ಹಾಕೊಂಬಂದಾಗೆ ಅದನ್ನೇನು ಮಾಡ್ತಾರೆ, ಮತ್ತೆ ಅವ್ರ ಕೈಲೇ ತಿನ್ನಿಸ್ತಾರೆ. ಅದನ್ನೇನಾದರೂ ತಿನ್ನೋಕ್ಕಾಗದೆ ಉಗ್ದಿದ್ರೆ ಅದನ್ನು ಕೂಡ ಉಗುತ್ರು ಅಂತ ಅಂದ್ಕೊಂಡು ಅದಕ್ಕೆ ಬೇರೆ ಶಿಕ್ಷೆ ಕೊಡ್ತಾರೆ. ಮತ್ತು ಅವರನ್ನು ಬಿಸಿಲಲ್ಲಿ ಅರ್ಧ ಮಂಡಿಲಿ ನಿಲ್ಲಿಸಿದ್ದು ನಿಜ, ಅದಾದಮೇಲೆ ಅವ್ರನ್ನ ಕ್ಷಮೆಗೆ ಕೇಳಿಸಿದ್ದು, ಮತ್ತು ಮಲ್ಲಮ್ಮನವರು ಬಿಸಿನೀರು ತಗೋಬಾ ಅಂತ ಹೇಳಿದರು, ಅದಕ್ಕೊಂದು ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಅವದಕ್ಕೂ ಮಲ್ಲಮ್ಮನವರು ಇದೆಲ್ಲ ಸರಿ ಇಲ್ಲ, ಇನ್ನು ಮುಂದಿನಗಳಲ್ಲಿ ಈ ಥರ ಮಾಡಬೇಡ ಅಂತ ಅವರು ಟಾಂಗ್ ಕೊಡ್ತಾರೆ. ಇದು ಅತಿರೇಕವಾಗುತ್ತೆ. ಅದಕ್ಕೆ ಇವ್ರೇನು ಮಾಡ್ತಾರೆ, ಅಭಿಷೇಕ್ ಅವರು ಮತ್ತೆ ಈ ಥರ ಆದರೆ ನಿನ್ನನ್ನೇ ಟಾರ್ಗೆಟ್ ಮಾಡಿ ಮಾತಾಡೋದಾದರೆ, ಮಗ ನಾನಿದ್ದೀನಿ, ಮುಂದಿನ ಸಲ ನಿನ್ನ ಜೊತೆ ನಾನು ನಿಲ್ತೀನಿ, ಈ ಥರ ಆದರೆ ನನ್ನನ್ನು ಕರಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ನಡೆದಿದೆ ಡೇ 2ಲಿ. ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆ ಗೊತ್ತಾಗಿರುತ್ತೆ. ಇದೇ ರೀತಿ ವಿಡಿಯೋಗಳಿಗಾಗಿ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.